ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್. ಇವತ್ತಿನ ವಿಡಿಯೋದಲ್ಲಿ ಬಾಯಲ್ಲಿ ನೀರು ಉರಿಸೋ ಮಾವಿನಕಾಯಿ ತೊಕ್ಕು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬಾ ಟೇಸ್ಟಿಯಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಈಗ ನೋಡಿ, ನಾನು ಈ ರೀತಿ ಸ್ವಲ್ಪ ಮೀಡಿಯಮ್ ಸೈಜ್ದು ಒಂದು 5 ಮಾವಿನಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪ ಕಾಯಂಗಿದ್ರೇ ನಿಮಗೆ ಚೆನ್ನಾಗಿರೋದು ಈ ತೊಕ್ಕು, ಆವಾಗ ಹುಳುಳಿ ಚೆನ್ನಾಗಿ ಸಿಗುತ್ತೆ ನಿಮಗೆ. ಇದನ್ನು ಈ ರೀತಿ ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ತುರಿದು ಇಟ್ಕೊಳ್ಬೇಕಾಗತ್ತೆ. ಈಗ ನಾನು ಒಂದು ಬಾಣಲಿಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕಿದ್ರೂ ಕಹಿ ಬರುತ್ತೆ, ಅದಕ್ಕೋಸ್ಕರ ಒಂದು ಅರ್ಧ ಸ್ಪೂನ್ ಆದರೆ ಸಾಕು. ನಿಮ್ಮ ಕ್ವಾಂಟಿಟಿ ನೋಡಿಕೊಂಡು ಕಡಿಮೆ ಜಾಸ್ತಿ ಮಾಡ್ಕೊಳ್ಬೋದು. ಈಗ ಅದಕ್ಕೇ ಸ್ವಲ್ಪ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಎರಡೂ. ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸೌಂಡ್ ಬರುತ್ತೆ, ಅದು ಚೆನ್ನಾಗಿ ಫ್ರೈ ಆಗಬೇಕು. ಡ್ರೈ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಯಾವುದೇ ರೀತಿ ಎಣ್ಣೆ ಏನು ಬಳಸ್ತಾ ಇಲ್ಲ. ನಿಮಗೆ ಅದು ಗೊತ್ತಾಗ್ತಾ ಇರ್ಬೋದು, ವೈಟ್ ಆಗ್ತಾ ಇದೆ ಇದು ಸಾಸಿವೆ, ಆವಾಗ ನಿಮಗೆ ಆಗಿದೆ ಅಂತ ಅರ್ಥ. ಅದು ಮತ್ತು ಮೆಂತ್ಯನೂ ಕಲರ್ ಚೇಂಜ್ ಆಗುತ್ತೆ. ಕೆಂಪು ಜಾಸ್ತಿ ಹುರ್ಕೊಳ್ಬಾರ್ದು, ಸ್ವಲ್ಪ ಕೆಂಪಗಾದರೆ ಸಾಕು ನಮಗೆ. ಈಗ ಅದಕ್ಕೇ ನಾನು ಖಾರ ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ನೀವು ಕಲರ್ ನೋಡಿಕೊಂಡು ಖಾರ ತಕ್ಕನಂಗೆ ನಿಮಗೆ ಎಷ್ಟು ಟೇಸ್ಟ್ ಖಾರ ಬೇಕಾಗತ್ತೆ ಅಂತ ನೋಡಿಕೊಂಡು ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕಾಗತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ನೀವು ಎಷ್ಟು ಕ್ವಾಂಟಿಟಿ ತೊಗೊಳ್ತೀರೋ, ನಿಮ್ಮ ಟೇಸ್ಟ್ ಹೇಗಿದೆಯೋ ಅದ್ರ ಮೇಲೆ ನೀವು ತೊಗೊಳ್ಬೇಕಾಗತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಕಲರ್ ಚೆನ್ನಾಗಿರಲಿ ಅಂತ ಒಂದು 5ರಿಂದ 6 ತೊಗೊಂಡಿದ್ದೀನಿ ನಾನು. ಈಗ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ಅದು ತಣ್ಣಗಾದ್ಮೇಲೆ ಈ ರೀತಿ ಪೌಡರ್ ಮಾಡಿ ಇಟ್ಕೊಳ್ಬೇಕಾಗತ್ತೆ. ಕಲರು ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ನೋಡಿ, ಗೊತ್ತಾಗ್ತಾ ಇರ್ಬೋದು ನಿಮಗೆ, ಅದರಲ್ಲಿ ಗೊತ್ತಾಗಿಲ್ಲ ಇದರಲ್ಲಿ ಗೊತ್ತಾಗಿದೆ. ಈ ರೀತಿ ನಾನು ತುರಿದು ಇಟ್ಕೊಂಡಿದ್ದೀನಿ. ಅದು ಒಂದೇ ಒಂದು ಸ್ವಲ್ಪನೂ ನೀರು ಇರಬಾರ್ದು ಫ್ರೆಂಡ್ಸ್, ಆ ರೀತಿ ತುರಿದು ಇಟ್ಕೊಂಡಿದ್ದೀನಿ. ತೊಳೆದು ಚೆನ್ನಾಗಿ ಒರೆಸಿ ತುರಿದು ಇಟ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿಗೆ ಸ್ವಲ್ಪ ದಪ್ಪ ಬಾಣಲಿ ತೊಗೊಳ್ಬೇಕಾಗತ್ತೆ, ಯಾಕೆಂದರೆ ತಳ ಅಂಟೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಇರೋ ಬಾಣಲಿ ತೊಗೊಂಡ್ರೆ ನಿಮಗೆ ಸೀದೋಗೋ ಚಾನ್ಸಸ್ ಕಡಿಮೆ ಸ್ವಲ್ಪ. ಅದಕ್ಕೋಸ್ಕರ ಈಗ ನೋಡಿ, ಬಾಣಲಿ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕಾಗತ್ತೆ. ಇದು ಉಪ್ಪಿನಕಾಯಿಗಾಗಲಿ ತೊಕ್ಕಿಗಾಗಲಿ ಯಾವುದೇ ಚಟ್ನಿಗಳು, ನೀವು ಟೊಮೆಟೊ ಚಟ್ನಿ ಮಾಡ್ತೀರಿ ಅಂತಂದರೆ ಅದಕ್ಕೆಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ನಿಮಗೆ ಜಾಸ್ತಿ ದಿನ ಇರುತ್ತೆ. ಅದಕ್ಕೋಸ್ಕರ ಎಣ್ಣೆ ಜಾಸ್ತಿ ಆಗೋದು, ಪ್ರಿಸರ್ವೇಟಿವ್ ಆಗಿ ವರ್ಕ್ ಆಗೋದ್ರಿಂದ ಅದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಇರಬೇಕಾಗುತ್ತೆ. ಈಗ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆನೂ ಮತ್ತು ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸಿಡಿಯೋ ಚಾನ್ಸಸ್ ಇರುತ್ತೆ, ಹುಷಾರಾಗಿ ಹಾಕ್ಕೊಳ್ಳಿ. ಇದು ಸ್ವಲ್ಪ ಜಾಸ್ತಿ ಎಣ್ಣೆ ಇರೋದ್ರಿಂದ ಜಾಸ್ತಿ ಬೇಗ ಸಿಡಿಯೋ ಚಾನ್ಸಸ್ ಇರುತ್ತೆ ಜಾಸ್ತಿ. ಈಗ ನೋಡಿ, ಅದು ಚೆನ್ನಾಗಿ ಫ್ರೈ ಆಗಬೇಕು, ಅದು ಗರಿ ಆಗುತ್ತೆ ನಿಮಗೆ ಆ ಕರಿಬೇವೆಲ್ಲ. ಈಗ ಅದು ಚೆನ್ನಾಗಿ ಆದಮೇಲೆ ಈಗ ತುರಿದು ಇಟ್ಕೊಂಡಿದ್ದೀವಲ್ಲ ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಅದು ಹುಷಾರಾಗಿ ಹಾಕ್ಕೊಳ್ಳಿ, ಎಗರೋ ಚಾನ್ಸಸ್ ಇರುತ್ತೆ ಇದನ್ನು. ಈಗ ಎಲ್ಲನೂ ಹಾಕ್ಕೊಳ್ಬೇಕಾಗತ್ತೆ, ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿ ಸೌಟಲ್ಲಿ ಹಾಕಿದ್ರೇ ನಿಮಗೆ ಸಿಡಿಯೋ ಚಾನ್ಸಸ್ ಕಡಿಮೆ. ಒಂದೇ ಸತಿ ಹಾಕ್ಬಿಡ್ತೀನಿ ಅಂದರೆ ಎಣ್ಣೆ ಎಗರೋ ಚಾನ್ಸಸ್ ಇರುತ್ತೆ ಫ್ರೆಂಡ್ಸ್, ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ನೋಡಿ, ನಾನು ಎಲ್ಲ ಹಾಕ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಎಲ್ಲನೂ ಎಣ್ಣೆ ಎಲ್ಲ ಹೀರ್ಕೊಳ್ಬೇಕು. ಆಮೇಲೆ ಲಾಸ್ಟಲ್ಲಿ ಎಣ್ಣೆ ಬಿಟ್ಟ ಮೇಲೆ ಆಯಿತು ಅಂತ ಲೆಕ್ಕ. ಎಣ್ಣೆ ಎಲ್ಲ ಈಗ ಹೀರ್ಕೊಂಡ್ಬಿಡುತ್ತೆ, ನೀವು ಎಷ್ಟೇ ಹಾಕಿದ್ರೂ ಆ ಮಾವಿನಕಾಯಿ ಅನ್ನೋದು ಎಣ್ಣೆನ ಫುಲ್ಲು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಈಗ ನೋಡಿ, ನಾನು ಕೈ ಬಿಡ್ದಂಗೆ ಆಡಿಸ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ತಳ ಅಂಟೋ ಚಾನ್ಸಸ್ ಇರುತ್ತೆ ಎಲ್ಲನೂ, ಮತ್ತು ಎಣ್ಣೆ ಎಲ್ಲದಕ್ಕೂ ಎಲ್ಲ ಮಾವಿನಕಾಯಿ ತುರಿಗೂ ಹಿಡ್ಕೊಳ್ಬೇಕಾಗಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಚಪಾತಿ, ಅನ್ನಗಂತೂ ತುಪ್ಪ ಹಾಕ್ಕೊಂಡು ತಿಂತಾರೆ, ಸೂಪರಾಗಿರುತ್ತೆ ಫ್ರೆಂಡ್ಸ್. ಅಥವಾ ಮುದ್ದೆ ಜೊತೆಗೆ ನೆಂಚ್ಕೊಳ್ಳೋಕ್ಕೆ, ಉಪ್ಪಿನಕಾಯಿ ಥರ ರೊಟ್ಟಿಗೆ, ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ಮಾಡಿ ನೋಡಿ, ಟ್ರೈ ಮಾಡಿ. ಇದರಲ್ಲಿ ಹಸಿಮೆಣ್ಸಿನ್ಕಾಯಿದು ಮಾಡ್ತಾರೆ. ಇದು ಹಸಿಮೆಣ್ಸಿನ್ಕಾಯಿದಾದರೆ ಜಾಸ್ತಿ ದಿನ ಇರಲ್ಲ. ಈ ರೀತಿ ಒಣಗಿದ್ದು ಹಾಕ್ಕೊಂಡು ಮಾಡಿಕೊಂಡ್ರೆ ನೀವು ಅಮ್ಮ ಅಂದರು ಒಂದು 1 ಮಂತ್ವರೆಗೂ ಇಡ್ಬೋದು ಫ್ರೆಂಡ್ಸ್ ಇದು. ಈಗ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಮಾವಿನಕಾಯಿ
ಅದು ಟ್ರಾನ್ಸ್ಪರೆಂಟ್ ಆಗ್ತಾ ಬರ್ತಾ ಇರುತ್ತೆ ನೋಡಿ, ನಿಮಗೆ ಗೊತ್ತಾಗ್ತಾ ಇರ್ಬೋದು. ಒಂದೊಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಥರ ಆಗಿದೆ, ಒಂದೊಂದು ಸ್ವಲ್ಪ ಹಂಗೆ ಹಸಿ ಥರನೇ ಇದೆ. ಆ ರೀತಿ ಆಗಬಾರ್ದು. ತೋರಿಸ್ತೀನಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಂತ. ಅಲ್ಲಿವರೆಗೂ ನಾವು ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಖಾರ ಏನು ಸೋಕಿಸ್ತೀರ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಖಾರ ಕೊನೆಗೆ ಹಾಕ್ತೀನಿ, ಯಾಕೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಈ ರೀತಿ ಫುಲ್ಲು ಟ್ರಾನ್ಸ್ಪರೆಂಟ್ ನೋಡಿ, ಅರ್ಧಂಬರ್ಧ ಆಗ್ತಿದೆ ಇದು ಟ್ರಾನ್ಸ್ಪರೆಂಟು. ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಅಲ್ಲಿ ಒಂದೊಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಥರ ಕಾಣಿಸುತ್ತೆ, ಒಂದೊಂದು ಸ್ವಲ್ಪ ಹಸಿ ಥರ ಕಾಣಿಸುತ್ತೆ. ಫುಲ್ಲು ಟ್ರಾನ್ಸ್ಪರೆಂಟ್ ಆದಾಗ ನಮಗೆ ಅದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ನೋಡಿ ಎಷ್ಟೊಂದು ಎಣ್ಣೆ ಹಾಕಿದ್ರು ಈಗ ನಿಮಗೆ ಎಣ್ಣೆ ಥರ ಒಂಚೂರು ಕಾಣಿಸ್ತಾ ಇಲ್ಲ. ನೋಡಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಅದು ತಳ ಅಂಟುತ್ತೆ. ಅದಕ್ಕೋಸ್ಕರ ಸ್ವಲ್ಪ ದಪ್ಪ ಬಾಣಲಿ ಇಟ್ಕೊಳ್ಳಿ ಅಂತ ಹೇಳಿದ್ದು ನಾನು. ನೋಡಿ ಆವಾಗೇ ಒಂದು ಸ್ವಲ್ಪ ಮಾತ್ರ ಟ್ರಾನ್ಸ್ಪರೆಂಟ್ ಇತ್ತು, ಈಗ ಒಂದು ಅರ್ಧ ಭಾಗ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ. ಇನ್ನು ಸ್ವಲ್ಪ ಅರ್ಧ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಜಾಸ್ತಿ ಹೊತ್ತೇನು ಹಿಡಿಯಲ್ಲ, ಒಂದು 20 to 25 ಮಿನಿಟ್ಸ್ ಒಳಗಡೆ ಆಗಿಬಿಡುತ್ತೆ. ಇದು ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಈಚೆನೆ ಒಂದು ವಾರದವರೆಗೂ ಇರುತ್ತೆ ಫ್ರೆಂಡ್ಸ್. ಫ್ರಿಜ್ಜಲ್ಲಿ ಇಟ್ಟರೆ 1 ತಿಂಗಳವರೆಗೂ ಇರುತ್ತೆ ಫ್ರೆಂಡ್ಸ್. ನೋಡಿ ಈಗ ಮುಕ್ಕಾಲಷ್ಟು ಆಗ್ತಾ ಇದೆ, ಗೊತ್ತಾಗ್ತಾ ಇರ್ಬೋದು ನಿಮಗೆ. ನೋಡಿ ಈಗ ಈ ರೀತಿ ತಟ್ಟೆ ಮುಚ್ಚಿ ಇಕ್ಕಿದ್ರೆ ಸ್ವಲ್ಪ ಬೇಗ ಆಗುತ್ತೆ. ಆ ನೀರು ಬಿಟ್ಕೊಳ್ಳೋವರೆಗೂ ಬಿಡಬೇಡಿ. ಒಂದು 2 ಸೆಕೆಂಡ್ಗೂ ತೆಗೆದು ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ಬೇಗ ಟ್ರಾನ್ಸ್ಪರೆಂಟ್ ಆಗುತ್ತೆ. ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ನೋಡಿ ಎಷ್ಟು ಬೇಗ ಟ್ರಾನ್ಸ್ಪರೆಂಟ್ ಆಯಿತು ಅಂತ. ನೀರು ಬಿಟ್ಕೊಳ್ಬಾರ್ದು, ನೀರು ಬಿಟ್ಕೊಂಡ್ರೆ ಜಾಸ್ತಿ ದಿನ ಇರಲ್ಲ. ಒಂದು 2 ಸೆಕೆಂಡ್, 2ರಿಂದ ಒಂದು 5 ಸೆಕೆಂಡ್ ಒಳಗಡೆ ತಟ್ಟೆ ಮುಚ್ಚಿ ತೆಗೆದ್ರೆ ಈ ರೀತಿ ಬೇಗ ಟ್ರಾನ್ಸ್ಪರೆಂಟ್ ಆಗುತ್ತೆ. ಇದೊಂದು ಟಿಪ್ಪು ಫ್ರೆಂಡ್ಸ್. ನೋಡಿ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಮುಕ್ಕಾಲು ಫ್ರೈ ಆದಮೇಲೆ ಉಪ್ಪು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೆ ಅಂದರೆ ಅದು ಮಾವಿನಕಾಯಿ ಬೇಯಬೇಕು, ಬೆಂದ್ರೇ ಚೆನ್ನಾಗಿರೋದು. ಬೇಗ ಉಪ್ಪು ಹಾಕೊಂಡ್ಬಿಟ್ರೆ ಅದು ಬೇಗ ಟ್ರಾನ್ಸ್ಪರೆಂಟ್ ಆಗಲ್ಲ, ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ನಾವು ಈ ರೀತಿ ಮುಕ್ಕಾಲು ಬೆಂದಮೇಲೆ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ಎಲ್ಲದಕ್ಕೂ ಹಿಡಿಯುತ್ತೆ. ನೋಡಿ ಎಷ್ಟು ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಟ್ರಾನ್ಸ್ಪರೆಂಟ್ ಆಗ್ತಿದೆ. ಇನ್ನೊಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು ಅಷ್ಟೇ. ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಅಲ್ಲಿ ಕಲರ್ ನೋಡ್ತಾನೆ ಹೇಳ್ಬೋದು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀವು. ನಾನಿಲ್ಲಿ ಪುಡಿ ಉಪ್ಪೇ ಬಳಸ್ತಾ ಇದ್ದೀನಿ. ಕಲ್ಲು ಉಪ್ಪು ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಇದಾಗಲ್ಲ, ಮಿಕ್ಸ್ ಆಗಲ್ಲ ಅನ್ನೋ ಕಾರಣಕ್ಕೆ ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿಣದ ಪುಡಿ ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಕಲರ್ಗೋಸ್ಕರ ಹಾಕೊಳ್ತಾ ಇದ್ದೀನಿ. ಅರಿಶಿಣ ತುಂಬಾ ಆರೋಗ್ಯಕ್ಕೆ ಒಳ್ಳೇದಾಗಿರೋದ್ರಿಂದ ಅದನ್ನು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಹಾಕೊಂಡಿದ್ದೀನಿ. ಕಲರು ಚೆನ್ನಾಗಿ ಬರುತ್ತೆ. ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಫುಲ್ಲು ಟ್ರಾನ್ಸ್ಪರೆಂಟ್ ಆಯಿತು. ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಎಲ್ಲೂ ನಮಗೆ ವೈಟ್ ಕಾಣಿಸ್ತಾ ಇಲ್ಲ, ಫುಲ್ಲು ಟ್ರಾನ್ಸ್ಪರೆಂಟ್ ಥರ ಕಾಣಿಸ್ತಿದೆ ಇದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಈಗ ಒಂದು 2 ಸೆಕೆಂಡು ಸ್ವಲ್ಪ ತಟ್ಟೆ ಮುಚ್ಚಿ ಇಡ್ತೀನಿ. ನೋಡಿ ಈಗ ಸ್ವಲ್ಪ ಫುಲ್ಲು ಆಗಿದೆ. ಈಗ ನೋಡ್ರಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಫುಲ್ಲು ಆಗಿದೆ. ಈಗ ಇದಾಗಕ್ಕೇ ಒಂದು 15 ಮಿನಿಟ್ಸ್ ಹಿಡಿಯುತ್ತೆ ಫ್ರೆಂಡ್ಸ್. ಅಲ್ಲಿವರೆಗೂ ಇದನ್ನು ಹಿಂಗೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಅಥವಾ ಉಪ್ಪಿನಕಾಯಿ ಥರ ಹಾಕ್ಕೊಂಡು ಅದು ಬೇರೆ ಪ್ರೋಸೆಸ್ ಇರುತ್ತೆ. ನೀವು ಈ ಥರ ಫ್ರೈ ಮಾಡೋಷ್ಟು ಏನೂ ಇರಲ್ಲ, ಒಗ್ಗರಣೆ ಹಾಕಿ ಇಡ್ಬೋದು. ಅದು ಬೇರೆ ಥರ, ಇದು ಬೇರೆ ಥರ ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಒಂದು ಸಲ ಮಾಡಿ ನೋಡಿ. ಈಗ ನೋಡಿ ಇದಾಗಿದೆ. ಈಗ ನಾನು ಪುಡಿ ಮಾಡ್ಕೊಂಡಿದ್ವಲ್ಲ ಮೆಂತ್ಯ, ಸಾಸಿವೆ ಮತ್ತು ಮೆಣಸಿನ್ಕಾಯಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ನೋಡಿಕೊಂಡು ಹಾಕ್ಕೊಳ್ಳಿ, ಅದು ಸ್ವಲ್ಪ ಕಡಿಮೆ ಜಾಸ್ತಿ ಹಾಕ್ಕೊಳ್ಬೋದು. ಜಾಸ್ತಿ ಪುಡಿ ಇತ್ತು ಅಂತಂದರೆ ನಿಮಗೆ ಅದು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ. ನೀವು ಮಾವಿನಕಾಯಿ ಕಡಿಮೆ ಇದ್ದು ಪುಡಿ ಜಾಸ್ತಿ ಇತ್ತು ಅಂದರೆ ಚೆನ್ನಾಗಿರಲ್ಲ. 2 ಸಮ ಹಾಕಿದ್ರೇ ಚೆನ್ನಾಗಿರೋದು. ಒಂದು ಸ್ವಲ್ಪ ಉಳಿಸ್ಕೊಂಡು ಆಮೇಲೆ ಇನ್ನೊಂದು ಸ್ವಲ್ಪ ಬೇಕು ಅನಿಸಿದ್ರೆ ಬೇಕಾದ್ರೆ ಮಿಕ್ಸ್ ಮಾಡ್ಕೊಳ್ಬೋದು ನೀವು ಹಾಕ್ಕೊಂಡು. ಈಗ ನೋಡಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಆ ಖಾರ ಎಲ್ಲ ಮಾವಿನಕಾಯಿಗೂ ಕೋಟ್ ಆಗಬೇಕು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ ಆಗಿದೆ. ಈಗ ನೋಡಿಕೊಂಡು ನೀವು ಟೇಸ್ಟ್ ಮಾಡಿ, ಇನ್ನು ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಬೋದು. ಇಲ್ಲ ಸಾಕು ಅನಿಸಿದ್ರೆ ಒಂದೇ ಸತಿ ಕರೆಕ್ಟಾಗಿ ಹಾಕಿದ್ರೂ ನಡೆಯುತ್ತೆ ಫ್ರೆಂಡ್ಸ್. ಈಗ ಕಲರು ಎಷ್ಟು ಚೆನ್ನಾಗಾಗಿದೆ ನೋಡಿ.
ನಿಮಗೆ ಗೊತ್ತಾಗ್ತಾ ಇರ್ಬೋದು. ಇನ್ನು ಕಲರ್ ಬೇಕು ಅಂತಂದರೆ ನೀವು ರೆಡ್ ಚಿಲ್ಲಿ ಪೌಡ್ರ್ ಬರುತ್ತಲ್ಲ ಕಲರ್ದೇನೆ ಅದು ಹಾಕ್ಕೊಳ್ಬೋದು. ಈಗ ನೋಡಿ ಅದು ತಟ್ಟೆ ಮುಚ್ಚಿ 2 ಸೆಕೆಂಡ್ ಬಿಟ್ಟು ಅದು ತಿರುಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೀರು ಬಂದು ಸೋರೋವರೆಗೂ ತಟ್ಟೆ ಮುಚ್ಚಬೇಡಿ, ಅದು ಜಾಸ್ತಿ ದಿನ ಇರಲ್ಲ ನೀರು ಬಿಟ್ಕೊಂಡ್ರೆ. ಈಗ ನೋಡಿ ಸುತ್ತ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ನಮ್ಗೆ ಸುತ್ತ ಎಣ್ಣೆ ಬಿಡ್ತು ಅಂತಂದ್ರೇ ಇದು ಡಿಶ್ ಆಗಿದೆ ಅಂತ ಲೆಕ್ಕ. ಇಂಥ ಯಾವುದೇ ಉಪ್ಪಿನಕಾಯಿಗಳು ಅಥವಾ ಚಟ್ನಿ, ಟೊಮೆಟೊ ಚಟ್ನಿ ಎಲ್ಲ ಮಾಡ್ತೀವಲ್ಲ ಅದು ಅಂಥವಕ್ಕೆಲ್ಲನೂ ಈ ಥರ ಎಣ್ಣೆ ಬಿಟ್ಕೊಂಡಾಗೇನೆ ನಮಗೆ ಈ ಡಿಶ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ನಿಮಗೆ ಗೊತ್ತಾಗ್ತಾ ಇರ್ಬೋದು, ಸ್ವಲ್ಪ ಸ್ವಲ್ಪನೇ ಸುತ್ತ ಎಣ್ಣೆ ಬಿಟ್ಕೊಳ್ತಾ ಬರ್ತಿದೆ. ತಟ್ಟೆ ಮುಚ್ಚೋದೇನಕ್ಕೆ ಅಂದರೆ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕಷ್ಟೇ ಫ್ರೆಂಡ್ಸ್. ಈಗ ಒಂದು 5 ಸೆಕೆಂಡ್ ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದಕ್ಕೇ ನಿಮಗೆ ರುಚಿಗೆ ತಕ್ಕಷ್ಟು, ಸ್ವಲ್ಪ ಜಾಸ್ತಿ ಬೇಡ, ಬೆಲ್ಲ ಹುಳಿ ಒಡೆಯೋಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮಾವಿನಕಾಯಿ ಜಾಸ್ತಿ ಹುಳಿ ಇರುತ್ತಲ್ವ, ಹುಳಿ ಉಪ್ಪು ಖಾರ ಎಲ್ಲ ಬ್ಯಾಲೆನ್ಸ್ ಆಗೋಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಬೆಲ್ಲ ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ನಿಮಗಿನ್ನ ಬೆಳ್ಳುಳ್ಳಿ ಬೇಕು ಅಂತಂದರೆ ಒಗ್ಗರಣೆಗೆ ಹಾಕ್ಕೊಳ್ಬೋದು ಜಜ್ಜಿಬಿಟ್ಟು. ನಾನಿಲ್ಲಿ ಯಾವುದೇ ರೀತಿ ಬೆಳ್ಳುಳ್ಳಿ ಏನು ಬಳಸ್ತಾ ಇಲ್ಲ, ನೀವು ಬೇಕಾದರೆ ಹಾಕ್ಕೊಳ್ಬೋದು, ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡೆ ನಾನು. ನೋಡಿ ಸುತ್ತ ಎಣ್ಣೆ ಎಷ್ಟು ಚೆನ್ನಾಗಿ ಬಿಡ್ತಿದೆ, ನಿಮಗೆ ಗೊತ್ತಾಗ್ತಾ ಇರ್ಬೋದು ಸುತ್ತ ಬಿಡ್ತಾ ಇರೋದು. ಆಗಾಗ ಕೈ ಆಡಿಸ್ಕೊತಾನೆ ಇರಿ, ಇಲ್ಲಾಂದರೆ ತಳ ಅಂಟೋ ಚಾನ್ಸಸ್ ಇರುತ್ತೆ, ಸೀದೋಗ್ಬಿಡುತ್ತೆ ಇಲ್ಲಾಂದರೆ. ನೋಡಿ ಎಷ್ಟು ಚೆನ್ನಾಗಿ ಸುತ್ತಾನು ಎಣ್ಣೆ ಬಿಟ್ಟಿದೆ, ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಆ ಶೈನೇ ಗೊತ್ತಾಗ್ತಿದೆ ನೋಡಿ ನಿಮಗೆ ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಸುತ್ತ ಎಣ್ಣೆ ಬಿಟ್ಟ ಮೇಲೆ ಆಗಿದೆ ಅಂತ ಫ್ರೆಂಡ್ಸ್, ಸ್ಟವ್ ಆಫ್ ಮಾಡ್ಕೊಳ್ಬೋದು. ಇನ್ನೊಂದು ಚಾನಲ್ ಲಿಂಕು ಅಮ್ಮು ಕ್ರಿಯೇಷನ್ಸ್ ಅಂತ ಸ್ಯಾರಿ ಕುಚ್ ಡಿಸೈನ್ಸ್ ಹೇಳ್ಕೊಂಡು ಕೊಡ್ತೀನಿ, ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.